ಧೂಳ ತಿಂದ ಸಾಕಾಗಿತ್ತು, ಅದಕ್ಕೆ ನಾವು ಬಂದವಿ ಪ್ಯಾರ್ಲಂಡ್ ತಿನ್ನಾಕ. ಅದರ ಈ ರೋಡ್ ಬಗ್ಗೆ ಏನ್ ಹೇಳ್ತೀರಿ? ನೋಡ್ರಿ ಅರ್ಬಿ ನೋಡ್ರಿ ಇಲ್ಲೇ. ನಮಸ್ಕಾರ ಎಲ್ಲ ಖಾಲಿ ಮಂದಿಗೆ. ಇವತ್ತು ನಾನು ನಮ್ಮ ದೋಸ್ತ ಬೆಳಿಗ್ಗೆ ಗಿಚ್ಚನ ರೆಡಿಯಾಗಿ ಎಲ್ಲಿಗೆ ಹೊಂಟಿದ್ದೀವಪ್ಪ ಅಂದ್ರೆ ಸಿರ್ಸಿ ಕಡೆ ಹೊಂಟಿದ್ವಿ. ಸ್ವಲ್ಪ ಮುಂದೆ ಬಂದು ನೋಡ್ತೀವಿ ನಮ್ಮ ದೋಸ್ತನ ಕಡೆಯಾಗ ಪೆಟ್ರೋಲ ಖಾಲಿ ಆಗಿಬಿಟ್ಟೈತಿ. ಹಂಗಾಗಿ ಅವ ಅಂಗಡಿಗೆ ಹೋಗಿ ಪೆಟ್ರೋಲ್ ತೊಗೊಂಬಂದಿಂದ ಮತ್ತು ಬಂದು ಹಾಕೇ ಬಿಟ್ಟ. ಎಮರ್ಜೆನ್ಸಿಗೆ ಅಲ್ಲೊಂದು ಸ್ವಲ್ಪ ಪೆಟ್ರೋಲ್ ಹಾಕ್ಯಂಡು ಮತ್ತು ನಮ್ಮ ಗಾಡಿಗೆ ಹಾಕಬೇಕಿತ್ತು. ಹಂಗಾಗಿ ಬಂಕಿಗೆ ಬಂದ್ವಿ. ಬಂಕಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ನಮ್ಮ ಅಣ್ಣಾರು ಬಂದಿದ್ರು. ಹಂಗೆ ಅವ್ರಿಗೆ ಒಂದು ಬೈಕ್ ಕೊಟ್ಟು ನಾವು ಬಂದ್ವಿ. ಎಲ್ಲಿಗಪ್ಪ ಅಂದ್ರೆ ಸಿರ್ಸಿ ರೋಡ್ ಕಡೆ. ಯಪ್ಪ ಇದನ್ನ ನೋಡ್ರಿ ಹಂಗೈತಿ ಪೌಡರ್. ಏನ್ ರೋಡ್ ಏನ್ ತಾನ ಬಂತ ಪೌಡರ್. ಈ ಮುಂದೇನು ಇಬ್ಬನಿ ಬಿದ್ದತಿ. ಕಾಣೋದಲ್ಲಿ ಅಯ್ಯೋ ನೋಡ್ರಿ ರೋಡ್. ವಾವ್ ಫ್ಯಾಂಟಾಸ್ಟಿಕ್. ವಾವ್ ರೋಡ್. ಸಿರ್ಸಿ ರೋಡ್ ಯಾರು ಮಾಡ್ಸತ್ತೀರಿ ಅವ್ರಿಗೊಂದು ತುಂಬ ಹೃದಯದ ಧನ್ಯವಾದಗಳು. ಜನ್ಮಕ್ಕೆ ಹೋಗೋ ಈ ತರ ರೋಡ್ ಹುಟ್ಟದಂದ ನೋಡಿಲ್ಲ ನಾನು. ನೋಡ್ರಿ ವಾ ಪೌಡರ್ ನೋಡ್ರಿ ಇಲ್ಲಿ. ಮತ್ ಮುಂದೆ ಒಂದ್ ವ್ಯವಹಾರ ಅಂತ ಬಂತು. ಯಾರ ಸಿರ್ಸಿ ರೋಡಿಗೆ ಬರ್ಬೇಕು ಅಂದ್ರ ಸುಮ್ಮನ ಕಾರ್ ತಗೊಂಡ್ಬಂದ್ಬಿಡ್ರಿ. ಯಾರಿಲ್ಲ ಅಂದ್ರೆ ಬಾಡಿಗೆ ಮಾಡ್ಕೊಂಬರಿ. ಆದ್ರ ಬೈಕ್ನ ಮಾತ್ರ ಒಟ್ಟ ಬರ್ಬಾಡ್ರಿ. ನೋಡ್ರಿ ಆ ಧೂಳ. ಬಾರ ಅರಿವೆನ್ನ ಇಲ್ಲ ಐತ್ ನೋಡ್ ಧೂಳ ತೋರ್ಸ. ಇಲ್ಲಿ ತೆಗ್ಗು. ವಾ ಹಂಸ್. ಇಲ್ಲಿ ಹುಡುಗಿ ಕರ್ಕೊಂಡ್ ಬಂದ್ಬಿಡ್ರಿ. ಹುಡುಗಿ ಕರ್ಕೊಂಬಂದ್ರ ದುಡ್ಡಿನ ಕೊಡಲ್ಲ, ಧೂಳನ ಇರೋದು ದುಡ್ಡು. ಅದರ ಈ ರೋಡ್ ಬಗ್ಗೆ ಏನ್ ಹೇಳ್ತೀರಿ? ನೋಡ್ರಿ ಅರ್ಬಿ ನೋಡ್ರಿ ಇಲ್ಲೇ. ಇನ್ನು ಏನೋ ಬೇಕಣ. ನಾಯಿಗಿಡಿ ನಾಯಿ. ಆನಂದ್ ಬಂದಾಳದ ಮಾತು. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಡ್ರೆಸ್ ನೋಡ್ರಿ ಡ್ರೆಸ್ ಹೊಸ ಅಂಗಿ. ನಾವು ಬಾಯಿ ಮುಚ್ಕೊಂಡಿದೀವಿ. ಅದ ಧೂಳ ಪಾಳ ದಾಟ್ಕೊಂತ ನಾವು ಬಂದ್ವಿ ಎಲ್ಲಿಗೆ ಅಂದ್ರ ದವಾಖಾನಿಗೆ. ನೋಡ್ರಿ ಇಲ್ಲೇ ನಮ್ಮ ಅರಿಬೆನ್ನವು ಹಳ್ಳ ಹಿಡ್ದ ಹೋಗ್ಯಾವ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ ದೋಸ್ತ್ ಮತ್ತೆ ದವಾಖಾನಿಗೆ ಬಂದಿಂದ ಹೋಗಿ ಪಾಳೆ ಹಚ್ಚೇನ. ನಾವು ಪಾಳೆ ಹಚ್ಚೇದ್ ನೋಡ್ಕೊಂತ ನಾ ಕುತ್ಕೊಂಡನಿ. ನನ್ನ ನೋಡಿದ್ರೆ ನನಗ ಒಂಥರ ಆಸೆ ಆಗತೈತಿ. ಯಾಕಪ್ಪ ಅಂದ್ರೆ ಈ ತರ ಧೂಳದಾಗ ಮತ್ತೆ ನಾವು ಸಿರ್ಸಿಗೆ ಬಂದೇವಲ್ಲ ಅಂತ. ಹಂಗಾಗಿ ಅಲ್ಲಿಂದ ನಾವು ಎಲ್ಲಿಗೆ ಬಂದಿವಪ್ಪ ಅಂದ್ರೆ ಸಿರ್ಸಿ ಮಾರಿಕಾಂಬಾ ದೇವಿ ಗುಡಿ ಅಂತ ಬಂದ್ವಿ. ಯಾಕಪ್ಪ ಅಂದ್ರೆ ನಮಗೆ ಇದ್ದಿದ್ದ ಪಾಳೆ 27ನೇ ನಂಬರ್. ಅಲ್ಲೇ ಕುಂತ ಏನು ಟೈಮ್ ಪಾಸ್ ಮಾಡೋದಂತೇಳಿ ನಾವು ಬಂದ್ವಿ ಎಲ್ಲಿಗೆ ಅಂದ್ರೆ ಗುಡಿ ಕಡೆ. ಗುಡಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನಾ ಬಂದ್ವಿ ಎಲ್ಲೇ ಕೋಣದ ಕಡೆ. ನನ್ನ ಅಂಗಿ ನೋಡಿದ್ರೆ ಇಲ್ಲೊಂದು ಸ್ವಲ್ಪ ಜನ ಏನಂತಾರ ಎಲ್ಲೇ ಜಂಬಿಟ್ ಇಳಿಸೋರು ಬಂದಾರ ಅನ್ಕೊಂಡ್ಬಿಟ್ಟಾರ.
ಹಂಗ ಗುಡಿ ಎಲ್ಲ ಒಂದ್ ಕಡೆ ರೌಂಡ್ ಹಾಕಿದ್ವಿ ನೋಡ್ರಿ ಇಲ್ಲೇ ನಿಮಗೂ ತೋರಿಸ್ತಾನೆ. ಬೆಳಗ್ಗೆದ್ದು ನಾವು ಮನಿನ ದೌಡ ಬಿಟ್ಟಿದ್ವಿ, ಹಂಗಾಗಿ ಹೊಟ್ಟೆ ಹಸ್ತಿದ್ವು. ಅಲ್ಲಿಂದ ನಾ ಬಂದಿದ್ದ ಎಲ್ಲಿಗಿಪ್ಪ ಅಂದ್ರೆ ಹೋಟೆಲ್ ಕಡೆ. ಅವ ಬನ್ಸ್ ತಗೊಂಡ, ನಾ ನೋಡಿದ್ರೆ ಪಲಾವ್ ತೊಗೊಂಡ್ಬಿಟ್ಟೆ. ಬಸ್ ಸ್ಟ್ಯಾಂಡಿಗೆ ಬಂದೆ, ಮತ್ತು ಬಸ್ ಸ್ಟ್ಯಾಂಡ್ನಾಗ ಒಂದು ಐಸ್ ತೊಗೊಂಡ್ವಿ, ನನಗೊಂದು ಮತ್ತು ಅವಂಗೊಂದು. ಹಂಗೆ ಐಸ್ ತಿನ್ಕೊಂತ ನಾವು ಮತ್ತೆ ಎಲ್ಲಿಗೆ ಬಂದ್ವಿಪ್ಪ ಅಂದ್ರೆ ಮಾರಿಕಾಂಬಾ ಗುಡಿಗೆ ಬಂದ್ವಿ. ಯಾಕಂದ್ರೆ ಹಂಗೆ ಮಧ್ಯಾಹ್ನ ಟೈಮ್ ಆಗಿತ್ತು, ಊಟ ಮಾಡಿದ್ರೆ ಆತಂತೇಳಿ ನಾನು ನಮ್ಮ ದೋಸ್ತ್ ಎಲ್ಲಿಗೆ ಹೋದ್ವಿಪ್ಪ ಅಂದ್ರೆ ಊಟದ ಹಾಲ್ ಕಡೆ ಹೋಗಿಬಿಟ್ವಿ. ಊಟಕ್ಕೆ ಹೋಗೋತ್ತಿಗೆ ತಾಟಿಗೆ ಅನ್ನ ಸಾಂಬಾರು ಮತ್ತು ಪಲ್ಯ ಉಪ್ಪಿನಕಾಯಿ ಹಚ್ಕೊಟ್ರು. ಅದನ್ನೆಲ್ಲ ಊಟ ಮಾಡ್ಕೊಂಡು ನಾವು ಬಂದ್ವಿ ಎಲ್ಲಿಗೆ ಅಂದ್ರೆ ದವಾಖಾನಿಗೆ. ಯಾಕಂದ್ರೆ ಪಾಳಿ ನಮ್ದ ಇತ್ತು, ಹಾಗಾಗಿ ಬಂದು ನೋಡ್ತೇವೆ ಟೈಮ್ ನೋಡಿದ್ರೆ 3:10 ಆಗಿಬಿಟ್ಟಿತ್ತು. ದವಾಖಾನ್ಯಾಗ ನಮ್ಮ ಕೆಲಸ ಎಲ್ಲ ಮುಗೀತು, ನಾವು ಹೊಂಟ್ವಿ ಈಗ ಊರ ಕಡೆ. ನಮಗೆ ಡಾಕ್ಟರ್ ರಾತ್ರಿ ಮಠ ಇರು ಅಂದ್ರೆ ಇರ್ತಿದ್ವಿ, ಬಟ್ ಈ ಹಾದ್ಯಾಗ ಹೋಗಾಕ ನಮಗೆ ಒಟ್ಟ ಇಷ್ಟ ಇಲ್ಲ. ಯಾಕಪ್ಪ ಅಂದ್ರೆ ಏನು ಧೂಳ ಏನು ತಾನ ಇದು. ಇನ್ನು ಅಂದ್ರೆ ಸಿರ್ಸಿ ಕಡೆ ನಾವು ತಲೆನ ಹಾಕಲ್ಲ. ಯಾಕಪ್ಪ ಅಂದ್ರೆ ಇದನ್ನ ನೋಡ್ರಿ, ಇದನ್ನ ಹಾದಿ ಅಂತಾರೋ ಏನಂತಾರೋ ನೋಡ್ರಿ. ಪೌಡರ್ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಒಂದು ಗಾಡಿ ಹೆಡ್ತವಲೇ ಅಡಿಸಿಕೆ. ಅಯ್ಯೋ ದಾರಿ ಕಾಣೋದಲ್ಲಿ ಇದು ಫೋನ್ಯಾಗ ಧೂಳು ಭಾಳ ಕಾಣಲ್ರಿ ಸೊಕರ. ಹಿಂದ ಕಾರ್ ಬಂತಲೇ ಹೇಳ್ತಾರ್ಲಿಪ್ಪ. ಇನ್ನೊಮ್ಮೆ 50 ರೂಪಾಯಿ ಹೆಚ್ಚಿಗೆ ಹೋಗ್ಲಿ, ಬಸ್ನಾಗ ಬರ್ರಿ, ಸಿರ್ಸಿಗೆ ಬರ್ರ ಎಲ್ಲಾರು. ಯಾಕಪ್ಪ ಅಂದ್ರೆ ಈ ಧೂಳದಾಗ ಕಣ್ಣು ಹೋಗ್ತಾವು, ನಿಮ್ಮ ಅರಿವಿ ಅಂಕರ ನೋಡ್ರಿ. ಇಲ್ಲ ಪೌಡರ್, ಕೆಂಪ್ ಪೌಡರ್ ಬಂತ, ಬಾಯಾಗ ಹೋತ. ನಾವ ಸಿರ್ಸಿಗೆ ಬರ್ಬೇಕಂತ ಹೊಸ ಅರ್ಬಿ ಹಾಕ್ಯಂಬಂದವಿ. ಅವನ ಅಲ್ಲಿ ಬಸ್ ಸ್ಟ್ಯಾಂಡ್ ಹೋಗೋವಿ, ಯಾರೋ ಜಮ್ಮಿಟ್ ಹೊಡ್ಯಾರ ಅಂತ ಮಾಡಿಬಿಟ್ಟಾರ ನಮ್ಗ. ನೋಡ್ರಿ ನೋಡ್ರಿ, ಹೊಸಾದ್ ಬಂತ NH4. ವಾವ್, ದೌಡ್ ಹೋಗ್ಲಿಲ್ಲ ಅಂದ್ರೆ ಎಣ್ಣನ ಪೌಡರ್ ಹಚ್ತಾ ನಮ್ಗ, ಹಂಗಾಗಿ ದೌಡೋಕೋವಿ. ಹಂಗೈತೆ ಕೆಂಪ್ ಪೌಡರ್ ಹಿಂದ ತೋರ್ಸ. ಬಂತೆ ಬಾಯಿಗೆ ಬಂತು. ಅಯ್ಯಪ್ಪ ಹಾದಿ ಕಾಣುವಲ್ದು. ಜೈ ಶ್ರೀರಾಮ್ ಅನ್ನೋದೇ ಮುಂದೆ ಹೋಗದ. ಎಲ್ಲರೂ ಯಾಕೆ ತೆಗ್ಗಿಗೆ ಹಾಕ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಉಸುಲ್ ಕಟ್ಟಾದೈತಿ ನಮ್ ದೋಸ್ತಗ. ಉಸುಲ್ ಹಿಡ್ದ ನಾವ ದವಾಖಾನಿ ಈಗ ಕರ್ಕೊಂಡು ಹೋಗಿ ಬಂದನಿ. ನಮಸ್ಕಾರ ಎಲ್ಲ ಖಾಲಿ ಮಂದಿಗೆ. ನೀವು ಏನ್ರ ಈ ತರ ಟಿ ಶರ್ಟ್ನ ಈಗ ಯಾವ್ದಪ್ಪ ಅಂದ್ರೆ ಹೊಸ ಟಿ ಶರ್ಟ್ ಈ ತರ ಕೆಂಪು ಮಾಡ್ಕೋಬೇಕಂದ್ರೆ ಫ್ರೀ ಮಾಡ್ಕೊಡ್ತಾರ. ಎಲ್ಲಿ ಅಂದ್ರೆ CC ರೋಡ್ನ್ಯಾಗ ಬರ್ರಿ. 50 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಿಮ್ಮ ಟಿ ಶರ್ಟ್ ಎಲ್ಲ ಕೆಂಪು ಹಾಕವು, ಫ್ರೀ ಹಾಕವು. ಈಗ ಅಂಗಡಿಯಾಗಿ ಇವನ್ನ ಹಾಕಿ ಕೊಡಂಗಿಲ್ಲ, ಯಾಕಂದ್ರೆ ಜಗ್ ಕಾಸ್ಟ್ಲಿ ಐತಿದ. ಹಂಗಾಗಿ ಹಣ ಬಂದ. ಮತ್ತೆ ನೀವ ಹಂಗ ಸಿರ್ಸಿ ಕಡೆ ಯಾರ ಬರ ಅಂತೀರಪ್ಪ ಅಂದ್ರ ಬೈಕ್ನ್ಯಾಗ, ನಾವೊಂದ್ ಏನ್ ಸಜೆಸ್ಟ್ ಮಾಡ್ತೇನೆ ಅಂದ್ರ ಬ್ಯಾಗ್ನ್ಯಾಗ ಒಂದ್ ಜೊತೆ ಅರ್ಬಿ ಮತ್ತೆ ಹಾಕ್ಯಣಕ್ ಒಂದ್ ಜೊತೆ ಅರ್ಬಿ ತಗೊಂಬರಿ. ಯಾಕಂದ್ರೆ ಇಲ್ಲಿ ಪೌಡರ್ಗೆ ಎಲ್ಲ ನಿಮ್ಮ ಅರ್ಬಿ ಕಲರ್ ಹೊಕ್ಕಾವ. ಹಂಗಾಗಿ ಇದಿಷ್ಟ ಸಜೆಸ್ಟ್ ಮಾಡ್ತೇನೆ. ಧೂಳ ತಿಂದ ಸಾಕಾಗಿತ್ತು, ಅದಕ್ಕೆ ನಾವು ಬಂದವಿ ಪ್ಯಾರ್ಲಣ್ಣು ತಿನ್ನಾಕ. ಅಣ್ಣ ಪ್ಯಾರ್ಲಣ್ಣ ಕಟ್ ಮಾಡತಾನ. ಕಸ್ ಅಣ್ಣ ಇವಕ್ಕೇನು ಧೂಳು ಹತ್ತಿಲ್ಲಲ್ಲ. ನಿನ್ಗೆ ಯಾಕೆ ಆಮೇಲೆ ಮತ್ತು ಅಲ್ಲಿಂದ ನಮ್ಮ ದೋಸ್ತ ಕರ್ಕೊಂಬೋದು ಎಲ್ಲಿಗೆ ಅಂದ್ರೆ ಜ್ಯೂಸ್ ಪ್ಲೇಟ್. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.